ಸರ್ಕಾರಿ ಉದ್ಯೋಗದ ವಯೋಮಿತಿ ಸಡಿಲಿಕೆ, ಖಾಲಿ ಇರುವ ಹುದ್ದೆಗಳ ಭರ್ತಿ ಮತ್ತು ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನು ಕನ್ನಡದಲ್ಲಿ ನಡೆಸಬೇಕು ಅಂತ ಆಗ್ರಹಿಸಿ ಜನಸಾಮಾನ್ಯರ ವೇದಿಕೆ ಸೇರಿ ವಿದ್ಯಾರ್ಥಿ ಸಂಘಟನೆ, ರೈತ ಸಂಘಟನೆಗಳು ಕರೆಯನ್ನು ನೀಡಿ ಡಿಸೆಂಬರ್ 1ಕ್ಕೆ ಧಾರವಾಡ ಚಲೋಗೆ ಪೊಲೀಸ್ ಇಲಾಖೆ ಅನುಮತಿಯನ್ನು ಕೊಡಬೇಕು ಅಂತ ಕೇಳಲಾಗಿತ್ತು. ಆದರೆ ಇದಕ್ಕೆ ಅನುಮತಿ ಕೊಡದೆ ನಿರಾಕರಣೆ ಮಾಡುವ ಮೂಲಕ ಶಾಕ್ ನೀಡಿದೆ. ಈ ಒಂದು ವಿಚಾರದ ಬಗ್ಗೆ ಧಾರವಾಡ ಚಲೋ ನಡೆಸುವ ಜೊತೆಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲು ಕೂಡ ನಿರ್ಧರಿಸಿರುವಂತಹ ಒಂದು ವಿಚಾರ ಸಾಮಾಜಿಕ ಜಾಲತಾಣದ ಮೂಲಕ ಗೊತ್ತಾಗಿದೆ. ಈ ಪ್ರತಿಭಟನೆಗೆ ಸದ್ಯಕ್ಕೆ ಅವಕಾಶ ನೀಡಲ್ಲ ಅಂತ ಹೇಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸ್ಪಷ್ಟನೆಯನ್ನು ಪಡಿಸಿದ್ದಾರೆ. ಈ ಸಂಬಂಧ ಸ್ಪಷ್ಟನೆ ನೀಡಿರುವಂತಹ ಅವರು, ಪ್ರತಿಭಟನೆ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಕರೆ ನೀಡಲಾಗಿದೆ. ಆದರೆ 30,000 ವಿದ್ಯಾರ್ಥಿಗಳು ಭಾಗವಹಿಸಲು ಕರೆ ನೀಡಿದ್ದಾರೆ. ನಾವು ಸಾಮಾಜಿಕ ಜಾಲತಾಣವನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಜಂಕ್ಷನ್ ಬಂದ್ ಮಾಡಬೇಕು, ಅಹೋರಾತ್ರಿ ಧರಣಿಯನ್ನು ಮಾಡಬೇಕು ಎಂದೆಲ್ಲ ಅದರಲ್ಲಿ ಇತ್ತು. ಹೀಗಾಗಿ ಈ ಹಿನ್ನೆಲೆ ನಾವು ಕೆಲ ನೋಟಿಸನ್ನು ಕೂಡ ನೀಡಿದ್ದೀವಿ. ಪ್ರತಿಭಟನೆಗೆ ಆಯೋಜನೆ ಮಾಡ್ತಾ ಇದ್ದಾರೆ, ಅಂದರೆ ಕೊಡದೆ ನಮಗೆ ಮಾಹಿತಿ ತಿಳಿಸ್ತೇನೆ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬಂದಿತ್ತು. ಹೀಗಾಗಿ ಅಲ್ಲಿದ್ದಂತಹ ಜನರು ಸಾಕಷ್ಟು ಜನರು ಬರ್ತಾರೆ, ಯಾವ ಸ್ವರೂಪದ ಜನರು ಬರ್ತಾರೆ ಅಂತ ಕೂಡ ನಾವು ಕೇಳಿದ್ವಿ. ಈ ಹಿಂದೆ ಧಾರವಾಡ ನಗರದಲ್ಲಿ ಏಕಾಏಕಿ ಏನು ಭುಗಿಲಿದ್ದಿತ್ತು ಕೆಲವೊಂದು ಆಕ್ರೋಶ, ಹೀಗಾಗಿ ಪ್ರತಿಭಟನೆ ಆಗಿತ್ತು. ಈ ವೇಳೆ ರಸ್ತೆ ಜಾಮ್ ಕೂಡ ಆಗಿ ಆಂಬುಲೆನ್ಸ್ ಕೂಡ ಓಡಾಡಲು ತೊಂದರೆ ಆಗ್ತಾ ಇದೆ. ಇಲ್ಲಿ ಸರ್ಕಾರಿ ಕಚೇರಿ ಬಹಳಷ್ಟುಗಳು ಇರೋದ್ರಿಂದ ಜನರಿಗೆ ಅನಾನುಕೂಲ ಆಗುತ್ತೆ. ಇದು ಒಂದು ವೇಳೆ ಏನಾದರೂ ಆಗ್ಬಿಟ್ರೆ, ಅಚಾತುರ್ಯ ಆದರೆ ಕಷ್ಟ ಆಗುತ್ತೆ. ಹೀಗಾಗಿ ನಾವು ಪ್ರತಿಭಟನೆಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಬೇರೆ ಬೇರೆ ರೂಪುರೇಷೆಗಳು ಏನು ಅನ್ನೋದನ್ನು ತಿಳ್ಕೊಳ್ತೀವಿ. ಈ ರೀತಿ ಯಾರೇ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೆ ಯಾರು ಕಿವಿಗೊಡಬಾರದು ಅಂತ ಹೇಳಿ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಬಂದಾಗುವಂಥದ್ದು, ಆಂಬ್ಯುಲೆನ್ಸ್ ಸೇರಿದಂತೆ ಬೇರೆ ಬೇರೆ ವಾಹನಗಳ ಒಂದು ಓಡಾಟಕ್ಕೆ ಸಮಸ್ಯೆ ಆಗಿದ್ದು, ಮತ್ತು ಜುಬ್ಲಿ ಸರ್ಕಲ್ ಏನಿದೆ ಅಲ್ಲಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಈ ಪ್ರತಿಭಟನೆಯ ರೂಪುರೇಷೆಗಳೇನಿದೆ ಅದರದ ಬಗ್ಗೆ ಗೊಂದಲ ಇದೆ, ಸ್ಪಷ್ಟತೆ ಇಲ್ಲ. ಮತ್ತು ಇದೆಲ್ಲದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋದ್ರ ಉದ್ದೇಶದಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ ಅಲ್ಲಿನ ವಾಸ್ತವವನ್ನು ಪರಿಶೀಲನೆ ಮಾಡಿ ಅವರ ಅರ್ಜಿಗೆ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಹಂಗಾಗಿ ಯಾವುದೇ ಗೊಂದಲ ಮರೆಯ ಹೇಳಿಕೆಯನ್ನು ಯಾರೇ ಕೂಡ ಕೊಟ್ಟರು ಅದಕ್ಕೆ ಯಾರು ಕಿವಿ ಕೊಡಬಾರ್ದು ಅಂತಂದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವತ್ತು ಡಿಸೆಂಬರ್ 1ನೇ ತಾರೀಕು ನೀಡಲಾಗಿರುವಂಥ ಅರ್ಜಿಯನ್ನು ನಿರಾಕರಿಸಿಬಿಟ್ಟು ಅನುಮತಿಯನ್ನು ನಿರಾಕರಿಸಿದ್ದೆವು. ಸಂಘಟನೆಗಳು ಇವಾಗ ನಮಗೆ ಸದ್ಯದ ಮಾಹಿತಿ ಪ್ರಕಾರ ಜನಸಾಮಾನ್ಯರ ವೇದಿಕೆ ಅನ್ನುವಂಥದ್ದು, ಅದರಲ್ಲಿ ಯಲ್ಲಪ್ಪ ಹೆಗ್ಡೆ ಅನ್ನುವಂಥವ್ರು ನಮಗೆ ಅರ್ಜಿಯನ್ನು ಕೊಟ್ಟಿತ್ತು. ರಾಜ್ಯ ಸಂಚಾಲಕರು ಜನಸಾಮಾನ್ಯರ ವೇದಿಕೆ ಕರ್ನಾಟಕ. ಅದ್ರ ಜೊತೆಗೆ ಕೆಲವು ಇನ್ನು ವಿದ್ಯಾರ್ಥಿ ಪರ ಸಂಘಟನೆಗಳು ಮತ್ತು ಕೆಲ ರೈತ ಸಂಘಟನೆಗಳ ಬೆಂಬಲ ಕೂಡ ನಮಗಿದೆ ಅನ್ನೋಂಥದ್ದು ಹೇಳಿದರು. ಅದ್ಯಾವುದ್ರ ಬಗ್ಗೆನೂ ನಮಗೆ ಸ್ಪಷ್ಟ ಮಾಹಿತಿ ಅವರು ಆಯೋಜಕರಿಂದ ಸಿಕ್ಕಿಲ್ಲ. ನಮ್ಮವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ವಾಹನಗಳು ಬಂದಾಗುವಂಥದ್ದು, ಆಂಬ್ಯುಲೆನ್ಸ್ ಸೇರಿದಂತೆ ಬೇರೆ ಬೇರೆ ವಾಹನಗಳ ಒಂದು ಓಡಾಟಕ್ಕೆ ಸಮಸ್ಯೆ ಆಗಿದ್ದು, ಮತ್ತು ಜುಬ್ಲಿ ಸರ್ಕಲ್ ಏನಿದೆ ಅಲ್ಲಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಈ ಪ್ರತಿಭಟನೆಯ ರೂಪುರೇಷೆಗಳೇನಿದೆ ಅದರದ ಬಗ್ಗೆ ಗೊಂದಲ ಇದೆ, ಸ್ಪಷ್ಟತೆ ಇಲ್ಲ. ಮತ್ತು ಇದೆಲ್ಲದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋದ್ರ ಉದ್ದೇಶದಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.